ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಬಹಳ ಹಿಂದೆಯಿಂದಲೂ ಹೇಳ್ತಾ ಇದ್ದೆ, ನನಗೆ ಈ ಸಜ್ಜನ ಮನುಷ್ಯರನ್ನ, ಸಾತ್ವಿಕ ಮನುಷ್ಯರನ್ನ, ಸಮಾಜ ಸೇವಕರನ್ನ, ಅಥವಾ ಒಂದು ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಮನುಷ್ಯರಿಗೆ ಉಪಕಾರ ಮಾಡೋರು ಮಾತ್ರ ಸಮಾಜ ಸೇವಕರಲ್ಲ. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಕಲ ಜೀವರಾಶಿಗಳ ಕಷ್ಟಕ್ಕೆ ಮಿಡಿಯುವ ಪ್ರತಿ ಹೃದಯವೂ ಕೂಡ ಸಮಾಜ ಸೇವೆಯಿಂದಲೇ ಪರಿಗಣಿಸುತ್ತೆ. ಸೊ ಇವತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರಿಗೆ ನಾನು ಹೇಳೋದು, ನಾವಿವತ್ತು ಸಂದರ್ಶನಕ್ಕೆ ಬಂದಿದ್ದೋ. ಇವರು ಲಕ್ಷ್ಮಿ ಅಮ್ಮ ನೂರಾರು ಸಾವಿರಾರು ಬೀದಿ ಶ್ವಾನಗಳಿಗೆ, ಬೀದಿ ನಾಯಿಗಳಿಗೆ ಸಾಕ್ಷಾತ್ ತಾಯಿಯಾಗಿ ಊಟ ಹಾಕಿ ಅವಕ್ಕೆ ಆಸರೆ ಮಾಡಿ, ಅಂದರೆ ನಾವು ಇವತ್ತು ನೋಡ್ತಾ ಇದೀವಲ್ಲ, ಕಾಲ ಎಷ್ಟು ಬದಲಾಗಿದೆ ಅಂದರೆ, ಕರೋನಾ ಸಮಯದಲ್ಲಿ ನಾವೆಲ್ಲರೂ ಒಂದು ಮನುಷ್ಯನ ಮನಸ್ಥಿತಿಯನ್ನು ನೋಡಿದ್ವಿ. ನಮ್ಮ ಅಪ್ಪನೋ ಯಾರೋ ಒಬ್ರು ಆಸ್ಪತ್ರೆಯಲ್ಲಿ ಸಾಯ್ತಿದ್ದಾರೆ ಕರೋನಾ ಬಂದು ಅಂದಾಗ, ಅವ್ರನ್ನ ಮನೆಗೆ ತಂದ್ರೆ ಎಲ್ಲಿ ನಮಗೂ ಸಮಸ್ಯೆ ಆಗುತ್ತೋ ಅಂತ, ಅಯ್ಯ ಅವ್ರನ್ನಲ್ಲೇ ಓದ್ಬಿಟ್ರಪ್ಪ ಅಂತ ಹೇಳೋದು. ಈಗ ಗೊತ್ತಿಲ್ಲ, ಪರಿಸ್ಥಿತಿ ಹಾಗೆ ಮಾಡಿರ್ಬೋದು, ಆದರೆ ಸ್ವತಃ ಎತ್ತ ತಂದೆ ತಾಯಿಗಳ ಕುರಿತೇ ಈ ಭಾವನೆ ಬರ್ತಾ ಇರೋ ಕಾಲದಲ್ಲಿ ಆ ಬೀದಿ ನಾಯಿಗಳು, ಆ ಶ್ವಾನಗಳಿಗೆ ತಾಯಿ ಸ್ಥಾನವನ್ನು ಕೊಟ್ಟು ಆ ಊಟ ಹಾಕುವ ಈ ಲಕ್ಷ್ಮಿ ಅಮ್ಮ ಅವರ ಸಂದರ್ಶನ ಮಾಡ್ಲಿಕ್ಕೆ ಬಂದಿದೆ. ಸೊ ಇವರ ಸಂದರ್ಶನ ಅತಿ ಶೀಘ್ರದಲ್ಲಿ ಬರುತ್ತೆ. ನೋಡಿ, ನಾನು ಹೇಳ್ತೀನಿ, ನಮ್ಮ ರಾಮಾಯಣದಲ್ಲಿ ಸೀತಾಮಾತೆಯನ್ನ ರಾವಣ ಅಪಹರಿಸಿದಾಗ, ಕಿಡ್ನಾಪ್ ಮಾಡಿದಾಗ, ಆ ಸೀತಾಮಾತೆಯನ್ನ ಯಾರು ಎತ್ತ ಕಡೆ ಹೊತ್ತು ಹೋದ್ರು, ತೆಗೆದುಕೊಂಡು ಹೋದ್ರು, ಕಿಡ್ನಾಪ್ ಮಾಡಿಕೊಂಡು ಹೋದ್ರು ಅಂತ ಜಟಾಯು ಅನ್ನೋ ಮೂಕ ಪ್ರಾಣಿ ರಾಮಚಂದ್ರನಿಗೆ ತಿಳಿಸುತ್ತೆ. ಮತ್ತೆ ರಾಮಚಂದ್ರ ಆ ಜಟಾಯುವಿನ ಆಶೀರ್ವಾದ ತಗೊಳ್ತಾನೆ. ಅಂದ್ರೆ ಒಂದು ಪಕ್ಷಿ, ಒಂದು ಮೂಕ ಪಕ್ಷಿ, ಅಂದ್ರೆ ಒಂದು ಮೂಕ ಪ್ರಾಣಿ, ರಾಮಚಂದ್ರ ಸಾಕ್ಷಾತ್ ಅವತಾರ ಆ ಮೂಕ ಪ್ರಾಣಿಯ ಕಾಲಿಗೆ ಬೀಳ್ತಾನೆ, ಮತ್ತೆ ಅದರ ಆಶೀರ್ವಾದ ತಗೊಳ್ತಾನೆ. ರಾಮನ ತಂದೆ ದಶರಥನ ಸ್ನೇಹಿತ ಈ ಜಟಾಯು ತನ್ನ ಸ್ನೇಹಿತನ ಮಗನಾದ ರಾಮನಿಗೆ ನಿನ್ನ ಹೆಂಡತಿಯನ್ನ ಹೀಗೆ ರಾವಣ ಕೊಂಡು ಹೋಯ್ದ ಅಥವಾ ಹೀಗೆ ಅಪಹರಿಸಿದ ಅನ್ನೋ ಮಾಹಿತಿಯನ್ನ ಹೇಳುತ್ತೆ. ಆಗ ಮಾತ್ರಕ್ಕೆ ರಾಮಚಂದ್ರ ಜಟಾಯುವಿಗೆ ಕೃತಜ್ಞತೆ ಹಾಗೂ ಆಶೀರ್ವಾದ ತಗೊಳ್ತಾನೆ. ಅಂದ್ರೆ ಒಂದು ಅವತಾರ ಸ್ವರೂಪಿಯಾದ ಪ್ರಭು ರಾಮಚಂದ್ರ ಜಟಾಯುವಿನ ಆಶೀರ್ವಾದ ತೆಗೆದುಕೊಳ್ಳುವುದಿದೆಯಲ್ಲ, ಅಂದ್ರೆ ಅದರ ಅರ್ಥ ಒಂದು ಮೂಕ ಪ್ರಾಣಿಯ ಆಶೀರ್ವಾದ ಎಂತ ಅವತಾರವಾದ ರಾಮಚಂದ್ರನಿಗೂ ಸಿಗುತ್ತೆ ಅನ್ನೋದಾದ್ರೆ, ಈ ಮೂಕ ಪ್ರಾಣಿಗಳ ಸೇವೆ ಮಾಡ್ತಾ ಇರೋ ಈ ತಾಯಿ ಅಥವಾ ಮೂಕ ಪ್ರಾಣಿಗಳ ಸೇವೆ ಮಾಡೋ ಯಾರಿಗಾದ್ರೂ ಆ ಆಶೀರ್ವಾದ ಬೇಕು, ಮತ್ತೆ ಅದರ ಶಕ್ತಿ ಅಪಾರವಾದದ್ದು. ಹಾಗಾಗಿ ಈ ನಾವು ಈ ಲಕ್ಷ್ಮೀ ಅಮ್ಮವ್ರ ಮನೆಗೆ ಸಂದರ್ಶನಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ. ಬಹಳ ಮುಕ್ತವಾಗಿ ನಂಬಿ ಹಂಚಿಕೊಂಡ್ರಿ. ನಿಮ್ಮ ಭೇಟಿಯಾಗಿ ನಿಮ್ಮ ದರ್ಶನ ಆಗಿದ್ದು ನನಗೆ ಬಹಳ ಇವತ್ತು ನನ್ನ ಲಕ್ಕಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮನ್ನ ನಾವು ವಯಸ್ಸಲ್ಲಿ ಅಷ್ಟೇ ಎಲ್ಲೋ ಇದ್ದಾರೆ ದೇವ್ರ ಸ್ವರೂಪ, ಎಲ್ಲೋ ಇದ್ದಾರೆ ಮನುಷ್ಯ ದೇವ್ರು ಅಂತ ಹೇಳ್ತಿದ್ದೆ. ನಿಮ್ಮನ್ನ ಇವತ್ತು ಭೇಟಿ ಆದ್ನಲ್ಲ, ಈ ದಿನ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ. ನಾನು ಬದುಕಿದ್ದ ನಿಮಿಷದವರೆಗೂ ನಾನು ನಿಮ್ಮ ಅಭಿಮಾನಿ. ಅವ್ರ ದೊಡ್ಡ ಗುಣ ಅಷ್ಟೇ. ಅಂದ್ರೆ ಏನೋ ತಾಯಿ ನೋಡಿ, ಇವತ್ತು 70-80 ನಾಯಿಮರಿಗಳಿಗೆ ಪ್ರತಿದಿನ ಊಟ ಹಾಕುತ್ತಾರೆ, ಬೆಳಿಗ್ಗೆ ಸಂಜೆ ಊಟ ಹಾಕ್ತಾರೆ ಪ್ರತಿದಿನ ಅವುಗಳಿಗೆ. ಯಾಕಂದ್ರೆ ಈಗ ಸಂಬಂಧಗಳೆಲ್ಲ ಶೂನ್ಯ, ಎಲ್ಲವೂ ಕೇವಲ ಸ್ವಾರ್ಥ ಅಂತ ಒಂದು ಹಂತಕ್ಕೆ ಗೊತ್ತಾದ ಮೇಲೆ ಅವ್ರನ್ನ ಬೈತಾ ಕೂತಿಲ್ಲ, ಅದನ್ನು ಮರಿಲಿಕ್ಕೆ ದಾರಿ ಹುಡುಕೊಂಡಿದ್ದಾರೆ. ವ್ಯತ್ಯಾಸ ಇಷ್ಟೇ. ನಿಮಗೆ ಅನ್ಯಾಯವಾದ 2 ತರ ಜನ ಇರ್ತಾರೆ. ಒಂದು ಬೈತಾ ಕೂತ್ಕೊಂಡು ಅವರು ಮಣ್ಣಾಗಿ ಹೋಗ್ತಾರೆ, ಇನ್ನೊಂದು ಅದನ್ನು ಛಲವಾಗಿ ತಗೊಳ್ತಾರೆ, ಅದನ್ನ ಸಾಧನೆಗೆ ಮೆಟ್ಟಿಲಾರು ಮಾಡಿಕೊಳ್ತಾರೆ. ಹಾಗೆಯೇ ಈ ದೂಷಣೆಗಳನ್ನ, ಕಳಂಕಗಳನ್ನ, ಈ ನಂಬಿಕೆ ದ್ರೋಹಗಳನ್ನ ಮೆಟ್ಟಿಲು ಮಾಡಿಕೊಂಡಿದ್ದಾರೆ, ಮತ್ತೆ ಒಂದು ದಾರಿ ಮಾಡಿಕೊಂಡಿದ್ದಾರೆ. ಇವತ್ತು ಇವ್ರ ಧ್ವನಿಯಲ್ಲಿ ನನಗೆ ಹಿಂಗೆಲ್ಲ ಅನ್ಯಾಯ ಮಾಡಿದ್ರು ಅನ್ನೋ ನೆನಪಿದೆ. ಆ ನೆನಪು ಮೆಟ್ಟಿಲಾಗಿದೆ, ಆದ್ರೆ ಇವ್ರಿಗೆ ಕೊರಗಾಗಿಲ್ಲ, ಕೊರಗುತ್ತಾ ಕೂತ್ಕೊಂಡಿಲ್ಲ. ಅದನ್ನು ಮರಿಲಿಕ್ಕೆ ಈ ದಾರಿ ಹಿಡಿದಿದ್ದಾರೆ. ಸೊ ಈ ಎಪಿಸೋಡ್ ಅತಿ ಶೀಘ್ರದಲ್ಲಿ ಜ್ಞಾನಾಶ್ರಮ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಬರುತ್ತೆ. ಸೊ ಈ ತಾಯಿಗೆ ನೀವು ಒಂದು ವಿಶ್ ಮಾಡಿ, ಅಥವಾ ಅವರ ಹಾರೈಕೆ, ಅಥವಾ ಅವರ ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಇನ್ನು 4-6 ನಾಯಿಮರಿಗಳು ಅಥವಾ ಮೂಕ ಪ್ರಾಣಿಗಳಿಗೆ ಇವರಿಂದ ಸೇವೆ ಆಗಬೇಕು. ಬಹುಶಃ ನಾವೊಂದು ಚಿಕ್ಕ ಪಾಠವನ್ನು ಇವರಿಂದಂತೂ ಕಲಿಬಹುದು. ಒಂದು ಹೆಣ್ಣುಮಗಳು ಗಂಡನಿಂದಲೋ ಸಮಾಜದಿಂದಲೋ ವಂಚಿತಳಾದಾಗ ಅಥವಾ ಮೋಸಕ್ಕೊಳಗಾದಾಗ ಅದನ್ನು ಛಲವಾಗಿ ತೆಗೆದುಕೊಳ್ಬೇಕೆ ಹೊರತು ನೇಣಿಗೆ ಶರಣಾಗುವುದು ನಮ್ಮ ಜಾಯಮಾನ ಆಗಬಾರದು ಅನ್ನೋದನ್ನು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ನೀವು ಆ ಎಪಿಸೋಡ್ ಕೇಳಬೇಕು.
ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನಾನು ಬಹುಶಃ ನನ್ನ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇದ್ದೆ, ನೇರವಾಗಿ ಕೇಳಿದ ಕತೆ ಮೊದಲನೇ ಇದು. ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ. ನಮ್ ಗುರುಗಳ ಮುಂದೆ ನಾವು ಆಯ್ತು ಇವಾಗಿನ ಸಂದರ್ಭಕ್ಕೆ ಏನೋ ತಗ್ದಂಗ್ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಗುರುಗಳ ಮುಂದೆ ಪವಿತ್ರವಾಗಿ ಶುದ್ಧವಾಗಿ ಆಗ್ಬಿಟ್ಟೆ ನಾನು. ಯಾಕಂತಂದ್ರೆ ಒಳಗಡೆ ಏನು ಇಲ್ಲ ನನಗೆ ಮಾತು, ಎಲ್ಲ ಮನ್ಸಾರ ಮಾತಾಡೋದು. ಇದು ನಿರಾಳತೆ. ನಿಜವಾಗ್ಲೂ ಕಾರ್ಯಕ್ರಮದ ಉದ್ದೇಶವೇ ಅದು. ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಅವರು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆನೆ ನೀವು ಹೇಳೋದನ್ನ ಡಾಕ್ಟರ್ ಏನೂ ಮಾತಾಡದೆ ಸುಮ್ಮನೆ ಕೇಳಿಸ್ಕೊಳ್ಳೋದಿದೆಯಲ್ಲ, ಅದೇ ಪ್ರಥಮ ಚಿಕಿತ್ಸೆ. ಖಂಡಿತ ಗುರುಗಳೇ, ಸತ್ಯವಾದ ಮಾತು ಗುರುಗಳೇ, ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಔಷಧಿಗಳು ಕೆಲಸ ಮಾಡೋದು ಆನಂತರವಾದ್ರೆ ಡಾಕ್ಟರ್ ಕೇಳಿಸಿಕೊಳ್ಳುವ ತಾಳ್ಮೆ ಪ್ರಥಮ ಔಷಧಿ ಆಗಿರೋದು. ಅದನ್ನ ಪ್ರಥಮ ಚಿಕಿತ್ಸೆ, ಅರ್ಥಾತ್ ಪ್ರಥಮವಾಗಿ ಯಾರು ಸ್ಪಂದಿಸ್ತಾರೋ ಅದನ್ನೇ ಚಿಕಿತ್ಸೆ ಅಂತ ಕರೀತಾರೆ. ಸೊ ಹಾಗೆ ಇವತ್ತು ನಾನು ಕೇಳುಗನಾಗಿ ಕೇಳಿಸ್ಕೊಂಡೆ. ಅವ್ವ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗ್ಲಿ. ಮೂಕ ಪ್ರಾಣಿಗಳ ದರ್ಶನ ಮಾಡಿಸಿದ್ರಿ. ನೀವು ಎಪಿಸೋಡ್ ಮಿಸ್ ಮಾಡ್ಕೊಳ್ಳೋದನ್ನ ನೋಡಿ, ಒಳ್ಳೇದಾಗ್ಲಿ. ಇಷ್ಟೊತ್ತು ಇವರ ಕಥೆಯನ್ನು ಕೇಳಿದ್ದೀರಿ. ಮತ್ತೊಬ್ರು ಅದ್ಭುತವಾದ, ನಾವು ನೋಡಿ ಸೆಲೆಬ್ರಿಟಿಗಳು ಅವರವರಿಂದ ಹೋಗಲ್ಲ, ನನಗೆ ಇಂಥವ್ರು ಬೇಕು, ಇಂಥವರಿಂದ ಸಮಾಜಕ್ಕೆ ಮಾದರಿ ಆಗುತ್ತೆ ಹೊರತು. ಹೌದು, ಅವ್ರ ಬದುಕಲ್ಲಿ ಕೆಲವು ಗೊಂದಲಗಳಾಗಿರ್ಬೋದು, ಬಟ್ ಅಂತಿಮವಾಗಿ ನೀವು ತಿದ್ದುಕೊಂಡ್ರೆ ಅನ್ನೋದೇ ಬಹಳ ಮುಖ್ಯವೇ. ಯಾಕಂದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಎಂತ ಚಿಕ್ಕ ಹುಡುಗನಿಗೂ ಮುಂದಾಗುತ್ತಾನೆ. ಅಥವಾ ಶಿಕ್ಷೆ ಕೊಡ್ಲಿಕ್ಕೆ ತಾಕತ್ತು ಬೇಕಿಲ್ಲ, ಕ್ಷಮೆಗೆ ತಾಕತ್ತು ಬೇಕು, ಕ್ಷಮೆ ನೀಡ್ಲಿಕ್ಕೆ ತಾಕತ್ತು ಬೇಕು, ಕ್ಷಮೆ ಕೇಳಲಿಕ್ಕೆ ತಾಕತ್ತು ಬೇಕು, ಮತ್ತೆ ತಿದ್ದುಕೊಂಡು ಬದುಕಲಿಕ್ಕೆ ತಾಕತ್ತು ಬೇಕು. ಆ ಎಲ್ಲ ನೋವುಗಳು, ಎಲ್ಲ ಸವಾಲುಗಳು, ನಂಬಿಕೆ ದ್ರೋಹಗಳ ನಡುವೆ ಇವರು ಎದ್ದು ನಿಂತಿದ್ದಾರೆ. ಇವತ್ತೇನು ನೀರು ವ್ಯವಹಾರ ಮಾಡ್ತಾರೆ, ಅವ್ರ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಮತ್ತೆ ಅವರ ಬದುಕನ್ನು ಹೇಗೆ ಮೂಕ ಪ್ರಾಣಿಗಳ ಸೇವೆಗೂ ಇಟ್ಟಿದ್ದಾರೆ. ಸೊ ಮಹನೀಯರಾಗಿ ಬೆಳೀತಿದ್ದಾರೆ. ನನ್ನ ಪ್ರಕಾರ ಇವರು ಹೆಸರುಗಳು ಮುಂದೆ ಹೇಗೆ ಬರುತ್ತವೆ ಅಂದರೆ ಮುಂದಿನ ಒಂದು 5-10 ವರ್ಷ ಅದು ಬೇರೆನೇ ಇರುತ್ತೆ ನನ್ನ ಪ್ರಕಾರ. ಬಟ್ ನಾವು ಆರಂಭದಲ್ಲಿ ಬಂದಿದ್ದೀವಿ, ನಮ್ಮನ್ನು ಮರಿಬೇಡಿ. ನೀವು ಈ ರೀತಿ ನಮ್ಮನ್ನ ನೇರವಾಗಿ ಒಳ್ಳೆತನದಲ್ಲಿ ಸಂಸ್ಕಾರಯುತವಾಗಿ ಬದುಕಬೇಕು ಅನ್ನೋದನ್ನ ನಿಮ್ಮ ವಿಡಿಯೋಗಳನ್ನ ನೋಡಿ ನೋಡಿ ನಾನು ಕಲ್ತೋಳೆ. ನಾನು ನಿಮ್ಮ ಸ್ಟೂಡೆಂಟ್. ದೊಡ್ಡ ಮಾತು. ವಯಸ್ಸಲ್ಲಿ ಎಷ್ಟು ದೊಡ್ಡವರು ನೋಡಿ ಅವರು ನಮ್ಮನ್ನು ಗುರುಗಳು ಅಂತ ಕರೀತಾರೆ. ಜ್ಞಾನಕ್ಕಿರೋ ಶಕ್ತಿ, ಜ್ಞಾನಕ್ಕಿರೋಂಥ ಶಕ್ತಿ, ದೊಡ್ಡ ದೊಡ್ಡ ಬೃಹದಾಕಾರ ಮರಗಳಿಗೆ ಇರೋಂಥ ಶಕ್ತಿ ಜ್ಞಾನಕ್ಕೆ ಇರೋಂಥ ಶಕ್ತಿ. ಯಾಕಂದ್ರೆ ಅವುಗಳಿಂದ ನಮಗೆ ಆಮ್ಲಜನಕ ಸಿಗುತ್ತೆ, ನಮ್ಮಿಂದ ಅವುಗಳು ಇಂಗಾಲದ ಡೈಆಕ್ಸೈಡ್ನ ತಗೊಂಡು ಆಮ್ಲಜನಕದನ್ನ ಹೆಂಗೆ ಬಿಡುಗಡೆ ಮಾಡುತ್ತೆ, ಆ ಒಂದು ಸ್ವರೂಪನೇ ಗುರುಗಳು. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೋವುಗಳನ್ನ ಅವ್ರು ತಗೊಂಡು ನಮಗೆ ಅವರು ಒಳ್ಳೆ ಮಾರ್ಗ, ಆಮ್ಲಜನಕ ನಮ್ಮ ತಲೆಗೆ ತುಂಬ್ತಾ ಇದಾರಲ್ಲ, ಅದರಿಂದ ನಾವು ನೆಮ್ಮದಿಯಾಗಿ ಉಸಿರಾಡ್ಬೋದು. ಇದೇ ಸತ್ಯ ನಾನು ಮಾತಾಡಿರೋದು. ಅದ್ಭುತ, ಥ್ಯಾಂಕ್ ಯು. ನೋಡಿ ಎಂತ ಸೈನ್ಸ್ ತಿಳ್ಕೊಂಡಿದ್ದಾರೆ ಅವರು. ಕೆಟ್ಟದ್ದನ್ನು ಸ್ವೀಕರಿಸಬೇಕು, ವಿಷಕಂಠನಾಗಿ ನಂಬಬೇಕು, ಬಟ್ ನಿಮ್ಮಿಂದ ಏನಾದ್ರೂ ಹೋಗೋದಾದ್ರೆ ಅದು ಒಳ್ಳೇದೇ ಹೋಗಬೇಕು ಅಂತ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೊಬ್ರು ಸಾಧಕರೊಂದಿಗೆ, ಮತ್ತೊಬ್ರು ಮೇರು ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ. ಎಲ್ಲರೂ ಆಶೀರ್ವಾದ ಮಾಡಬೇಕು. ಗುರುಗಳಿಗೆ ಒಳ್ಳೆ ಒಂದು ಬಾಳ ಸಂಗಾತ ಸಿಗಬೇಕು, ಒಳ್ಳೆ ಅಭಿವೃದ್ಧಿ ಆಗ್ಬೇಕು. ಗುರುಗಳು ಅವರ ಒಂದು ವಂಶಾಭಿವೃದ್ಧಿ ಒಳ್ಳೆ ಮಾರ್ಗದಲ್ಲಾಗ್ಲಿ, ಒಳ್ಳೇದಾಗ್ಲಿ ಅಂತ ಬಯಸಿ ಮನಸಾರ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ಇದೇ ರೀತಿ ನನಗೋಸ್ಕರ ಗುರುಗಳಿಗೆ ಪ್ರೀತಿಯ ದೇವರ ಹತ್ರ ಶರಣು ಆಗಿ ಅವ್ರ ಆಶೀರ್ವಾದ ಮಾಡಿ ಇನ್ನಷ್ಟು ಬೆಳಿಬೇಕು ಗುರುಗಳು. ಇನ್ನಷ್ಟು ನಿಜ ಹೇಳ್ತೀನಿ, ಗುರುಗಳು ನಾರ್ಮಲ್ ಆಗಿ ಹೆಂಗಿದಾರಂದ್ರೆ ಆಸ್ ಎ ಫ್ರೆಂಡ್ಲಿ ಆಗಿ ನ್ಯಾಚುರಲ್ ಆಗಿದ್ದಾರೆ. ನಾನು ಅವ್ರಿಗೆ ಇವತ್ತು ಪೂಜ್ಯ ಭಾವನೆಯಲ್ಲೇ ನಾನು ನೋಡೋದು. ದೊಡ್ಡ ಮಾತು. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬಹಳ ಚೆನ್ನಾಗಿ ಮಾತಾಡ್ಕೊಂಡು ನೀನು ಯಾರೋ ಮಕ್ಕಳುಗಳಿಗೆ ಗುರುಗಳೇ ಮಸಾಲ ದೋಸೆ ಏನಾದ್ರು ಬಿಸಿ ಬಿಸಿ ಕಾಫಿ ಮಸಾಲ ದೋಸೆ ಗುರುಗಳೇ ಬೇಡ, ಸುಮ್ಮನೆ ನೋಡಿ. ಇವತ್ತು ಇಲ್ಲ ಗುರುಗಳೇ, ನಾನು ನಮ್ಮ ಮನೆಗೆ ಇವತ್ತು ಸೋನು ಸರ ಬಂದು ನಮಗೆಷ್ಟು ಪ್ರೀತಿ ಮಾತುಗಳನ್ನೆಲ್ಲ ಮಾತಾಡಿ, ಅವರು ಒಂದು ನನ್ನ ಗ್ರೂಪಲ್ಲಿ ಇದ್ದಾರೆ ಸೋನು ಸರ್. ಬಟ್ ಅವ್ರ ಮಾತಲ್ಲೇ ನಾನು ಎಷ್ಟೋ ತಿದ್ದು ನಡಿಬೇಕು, ನಾವು ಬದುಕಬೇಕು ಅನ್ನೋದು ಕಲಿಸಿರ್ತಕ್ಕಂಥ ಸೋನು ಸರ್ ಇವರೇ. ಅದು ಯೂಟ್ಯೂಬರು. ದೇವ್ರು ಒಳ್ಳೇದು ಮಾಡಲಿ ಸರ್. ನಮ್ಮ ಮನೆಗೆ ಬಂದು ಇವತ್ತು ನಿಮ್ಮನ್ನು ನಮಗೆ ದರ್ಶನ ಮಾಡಿಸಿದ್ದು ನಮ್ಮ ಮನಸ್ಸಿಗೆ ಭಾಳ ಖುಷಿ ಆಯಿತು. ಧನ್ಯವಾದಗಳು ಸರ್. ನಾನು ಕೇಳಿದ ತಕ್ಷಣ ಅವಕಾಶ ಕೊಟ್ಟಿದ್ದೀರಿ. ಮಾತು ಸರ್. ಮತ್ತೆ ನಿಮ್ಮ ವೀಕ್ಷಕ ವರ್ಗ ಇದೆಯಲ್ಲ,
ನಿಮ್ಗೆ ಆಗಿರೋ ಪ್ರತಿಯೊಬ್ರು ಫಾಲೋವರ್ಸ್ ಕೂಡ ಆ ಕರುಣೆ ಉಳ್ಳವರಾಗಿದ್ರೆ ಮಾತ್ರ ಫಾಲೋವರ್ಸ್ ಆಗ್ಲಿಕ್ಕೆ ಸಾಧ್ಯ. ಖಂಡಿತಾನೇ ಸುಮ್ನೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಅಂತದ್ದು ಅಂತವರೇ ಫಾಲೋವರ್ಸ್ ಇರ್ತಾರೆ. ಖಂಡಿತ ಸರ್, ಖಂಡಿತ. ಇರೋ ಪ್ರತಿಯೊಬ್ರು ಕೂಡ ಅಂತ ಮಾತೃ ಹೃದಯದವರೇ ಆಗಿರ್ತಾರೆ. ಸೊ ಆ ಹೃದಯಗಳ ಸಂತತಿ ಹೆಚ್ಚಾಗಬೇಕು, ಆಗ್ಲಿ ಲೋಕ ಕಲ್ಯಾಣ. ಖಂಡಿತ ಸರ್. ಧನ್ಯವಾದಗಳು. ಶುಭ ಆಗ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳ ಸ್ನೇಹಿತರೆ.